ನಮಸ್ಕಾರ. ನಾನು ಸಿದ್ಲಿ ಬಶಾರ್. ಯಾವನೋ ಒಬ್ಬ ಹರಿಶಂಕರ್ ಜೈನ್ ಅಂತ ಸುಪ್ರೀಂ ಕೋರ್ಟ್ ವಕೀಲ ಅಂತ ಆ ಹಲಕ ನನ್ನ ಮಗ ಹೇಳಿಕೆ ಕೊಟ್ಟಿದ್ದಾನ. ಒಬ್ಬ ಸುಪ್ರೀಂ ನ್ಯಾಯಾಧೀಶ ಆದವರು ವೇದಗಳು ಮತ್ತು ಶಾಸ್ತ್ರ ಪುರಾಣಗಳನ್ನು ಕಲಿತವ್ರಿಗೆ ಮಾತ್ರ ಈ ಒಂದು ಹಿಂದೂ ಈ ಸನಾತನ ಇತಿಹಾಸ ಗೊತ್ತಾಗೋದು ಅಂತ. ನನ್ನ ಮಗನಿಗೆ ಕೇಳ್ತೀನಿ, ನೀನು ಭಗವದ್ಗೀತೆ ಹಿಡಿದು ವಕೀಲಾಗಿದ್ದು ಅಥವಾ ಸಂವಿಧಾನ ಹಿಡಿದು ವಕೀಲಾಗಿದ್ದು ಅದಕ್ಕೆ ನನ್ನ ಮಗನೇ ಜನರಿಗೆ ತಲೆ ಹಿಡಿಬೇಡ, ಜನರಿಗೆ ಜ್ಞಾನ ತುಂಬು, ಅರಿವಿನ ಜ್ಞಾನ ತುಂಬು, ಅರಿವಿನೊಳಗೆ ತೆಗೆದು ನೋಡು. ಒಬ್ಬ ನಿನ್ನಂಥ ನ್ಯಾಯ ಕೊಡಿಸ್ಬೇಕಾದಂಥ ನ್ಯಾಯವಾದಿ ಹೆಂಗೆ ಒಬ್ಬ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದಂಥ ಗುರು ಎರಡೂ ಸಮಾನರಂತ. ಅವರು ಶಿಕ್ಷಣ ಗೊತ್ತಿಲ್ಲದವ್ರಿಗೆ ಶಿಕ್ಷಣ ಕೊಡ್ತಾರೆ, ನಿನಗೆ ನ್ಯಾಯ ಗೊತ್ತಿಲ್ಲದವನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲೇ ತೊಗೊಂಬಂದು ನಿನ್ನ ಧರ್ಮ ತೊಗೊಂಬಂದು ಸಂವಿಧಾನದೊಳಗಡೆ ತುರುಕ್ತಿಲ್ಲ ಮಗನೇ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ, ಕೇಳು. ಏನು ಉದಾಹರಣೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ಎರಡು ಮಂದಿ ಬಂದು ಒಂದು ದೇವಸ್ಥಾನದ ಮುಂದುಗಡೆ ಬಂದು ಅಲ್ಲಿ ಅವನಿಗೆ ಬಗ್ ಅಂತಂದು 2-3 ಸಲ ಹೊಡಿತಾರೆ. ಹೊಡೆದಾಗ ಆತ ಹೊಡ್ತಾ ತಿಂದು ಅಲ್ಲಿ ಯಾರೂ ಇರೋದಿಲ್ಲ. ಆದರೆ ಆತ ಬಂದು ದೂರು ಕೊಡ್ತಾನೆ, ನನಗೆ ಇಂತಿಂಥವ್ರು ಹೊಡೆದ್ರು. ಆಗ ಅದಕ್ಕೆ ಪೊಲೀಸ್ ಕೇಳ್ತಾರೆ ಆ ವ್ಯಕ್ತಿಗೆ, ಆಯ್ತಪ್ಪ ನಿನಗೆ ಯಾರು ಹೊಡೆದ್ರು? ಇಂತಿಂಥ ವ್ಯಕ್ತಿ ಹೊಡೆದ್ರು. ಅವರು ಹೊಡೆದಿದ್ದನ್ನು ನಿನಗೆ ಹೊಡೆದಿದ್ದನ್ನು ಅವರಿಬ್ಬರು ಸೇರಿ ನೀನು ಹೊಡೆದಿದ್ದನ್ನು ಯಾರಾದರೂ ನೋಡಿದ್ದರು? ಅಲ್ಲಿ ಆ ಸ್ಥಳದಲ್ಲಿ ಇದ್ದವ್ರು ಯಾರಾದರೂ ಸಾಕ್ಷಿಗಳು ಅದಾರ ಅಂತ ಕೇಳಿದ್ರು. ಅದಕ್ಕೆ ಆತ ಹೇಳ್ತಾರೆ, ನನಗೆ ಸಾಕ್ಷಿ ಯಾರು ನೋಡಿಲ್ರಿ, ಅಲ್ಲಿ ಯಾರು ಇದ್ದಿದ್ದಿಲ್ಲ. ನಾನು ಒಬ್ಬನು ಬಿಟ್ಟರೆ ಅವ್ರು ಇಬ್ಬರು ಬಿಟ್ಟರೆ ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ಆದರೆ ಇದ್ದಿದ್ದು ಮಾತ್ರ ಶ್ರೀ ಆಂಜನೇಯ ಸ್ವಾಮಿ. ಆ ಆಂಜನೇಯ ಸ್ವಾಮಿನ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾನೆ. ಅದಕ್ಕೆ ನ್ಯಾಯಾಧೀಶರು ನೋಡಪ್ಪ, ಆಂಜನೇಯ ಸ್ವಾಮಿನ ಸಾಕ್ಷಿ ಅಂತ ಹೇಳಿದರೆ ನಾನು ಒಪ್ಪಂಗಿಲ್ಲ. ಯಾಕಂದ್ರೆ ನಾನು ದೇವ್ರನ್ನ ನಂಬಿ ತೀರ್ಪು ನೀಡೋಕ್ಕೆ ನನ್ನ ಮನಸ್ಸಿಗೆ ಒಪ್ಪಂಗಿಲ್ಲ. ಇದು ಸಂವಿಧಾನ ಐತಿ ಅದು ಮಾತಾಡೋ ದೇವ್ರಲ್ಲ, ಮಾತಾಡೋಕ್ಕೆ ಬರೋಂಗಿಲ್ಲ ದೇವ್ರಿಗೆ. ಇಲ್ಲಿ ಮಾತಾಡ್ತೈತಿ, ದೇವರು ಮಾತಾಡಿಸ್ತೈತಿ. ಅದಕ್ಕೆ ಅಲ್ಲಿ ಯಾರಾದರೂ ಇದ್ದರೆ ಆ ಸಾಕ್ಷಿಗಳು ನಿನಗೆ ಹೊಡೆದಿದ್ದನ್ನು ಯಾರಾದರೂ ನೋಡಿದ್ರೆ ಅಂಥವ್ರನ್ನ ಕರ್ಕೊಂಬ. ಆ ಸಾಕ್ಷಿ ಮೇಲೆ ನಿನ್ನ ಹೇಳಿಕೆನ ನಾನು ಪರಿಗಣಿಸ್ತೀನಿ. ಆದರೆ ನಿನ್ನ ದೇವರ ಸಾಕ್ಷಿ ಅಂತಂದು ನನಗೆ ಹೊಡೆದಿದ್ದು ಇವರಿಬ್ಬರು ಹೊಡೆದಿದ್ದು ನೋಡಿದವ್ರು ಅಂದರೆ ದೇವರು ಒಂದು ಬಿಟ್ಟರೆ ಯಾರು ನೋಡಿಲ್ರಿ ಅಂತ ಹೇಳ್ತಿ ಅನ್ಬೇಕು. ದೇವ್ರನ್ನ ನನ್ನ ಮುಂದೆ ತಂದು ಹಿಡಿತಿ ಅಂದ್ಬಿಡೋಕ್ಕೆ ನೀನು ದೂರಿಗೆ ವ್ಯಾಲ್ಯೂವೇಷನ್ ಇಲ್ಲ ಅಂತ ಹೇಳ್ತಾರೆ ಹೊತ್ತು ಆ ದೂರಿಗೆ ವ್ಯಾಲ್ಯೂವೇಷನ್ ಐತೆ ಅಂತ ಯಾವ ಕೋರ್ಟು ಯಾವ ನ್ಯಾಯಾಧೀಶ ಹೇಳೋಕ್ಕಾಗುತ್ತೆ? ತಮ್ಮಂದು ಇಡೋ ಮಗನೇ, ಶಾಸ್ತ್ರ ವೇದ ಪುರಾಣ ನಿನ್ನ ಧರ್ಮದಾಗ ಇಟ್ಕೋ. ಸಂವಿಧಾನ ಐತಿ, ಪ್ರತಿಯೊಂದು ಧರ್ಮಕ್ಕೂ ಅವ್ರದ್ದೇ ಆದಂಥ ಸನಾತನ ಐತಿ. ಇನ್ನೊಂದು ಧರ್ಮದ ಹಕ್ಕಿಗೆ ಧಕ್ಕೆ ಕೊಡೋಕ್ಕೆ ನೀ ಯಾವನು ಮಗನೇ? ನೀನು ಒಂದು ಪ್ರಜಾಪ್ರಭುತ್ವ ಪ್ರಜೆಗಳ ಎಂದಲು ತಿನ್ನೋ ನಾಯಿ. ನೀನು ನ್ಯಾಯ ಕೊಡಿಸ್ಬೇಕಾದ್ರೆ ನ್ಯಾಯವಾದಿಯಾಗಿ ಹೇಳಿಕೆ ಕೊಡೋದಕ್ಕಿಲ್ಲಿ ವೇದ ಪುರಾಣ ನ್ಯಾಯಾಧೀಶರಲ್ಲಿ ಬರಬೇಕು ಅಂತ ಹೇಳ್ತಾನೆ. ಅವರು ಕಲ್ತಿರ್ತಾರೆ, ವೇದ ಪುರಾಣ ಎಲ್ಲನೂ ಕಲ್ತಿರ್ತಾರೆ. ಆದರೆ ಆ ವೇದ ಪುರಾಣ ಎಲ್ಲಿ ಹೇಳ್ಬೇಕು ಆ ಜಾಗದಾಗ ಹೇಳ್ತಾರೆ. ನ್ಯಾಯಾಲಯದಲ್ಲಿ ಹೇಳಕ್ಕೆ ಬರೋಂಗಿಲ್ಲ. ನೀ ಹೇಳ್ತೀರ ನಿನಗೂ ಕಪಾಳ ಕೊಟ್ಟು ಬುದ್ಧಿ ಹೇಳ್ಬೇಕಾಗೈತೆ ಅವರು. ನೀನು ಹೇಳ್ದಂಗೆಲ್ಲ ಕೇಳ್ಕೊತ ಹೋಗೋಕ್ಕಲ್ಲ. ಎಲ್ಲದಕ್ಕೂ ಒಂದು ದಿನ ಐತಿ. ತುಂಬಿದ ಕೂಡ ಯಾವತ್ತು ತುಳುಕೋದಿಲ್ಲ ಅಂತಾರೆ. ಅಂಥ ಒಂದು ತುಳುಕಿಸ್ತೇನೆ ಅಂತಂತೂ ಹೊಂಟೀರಿ, ತುಳುಕಿಸ್ರಿ. ಅದು ನಿಮಗೆ ಅದಕ್ಕೆ ಉತ್ತರ ನೀವೇ ಕೊಡಬೇಕಾಗಿತ್ತು. ಭ್ರಷ್ಟಾಚಾರ ಯಾವತ್ತು ಭಾಳ ಹೊತ್ತಿರೋದಿಲ್ಲ, ಬೆಳಿಗ್ಗೆ ಬಂದೇ ಬರ್ತೈತಿ. 2028 BJP ಸರ್ಕಾರ ನೆಲ ಕಚ್ಚಿ ಸರ್ವನಾಶ ಆಗೋದ್ರಲ್ಲಿ ತಪ್ಪಿಲ್ಲ.
ಅವರು ಹುಳುಕುಗಳ್ನ ಇನ್ನು ಜನರು ಹೋರಾಟದ ಮುಖಾಂತರ ಬೆಳಕಿಗೆ ತರಬೇಕು ಹೊರತು ಈ ಒಂದು ಜಾತಿ ಧರ್ಮದ ಮೇಲೆ ನಾವು ಗೆಲ್ತೀವಿ ಅಂತಂದು ಕಾಂಗ್ರೆಸ್ನವರಾಗಲಿ ಬೇರೆದವರಾಗಲಿ ಮಾಡೋಕ್ಕೆ ಹೋಗಬೇಡ್ರಿ. ಇವರು ಬಿ ಜೆ ಪಿಯವ್ರು ಮಾಡ್ತಕ್ಕಂಥ 12 ವರ್ಷದ ಕುತಂತ್ರದ ಅಪರಾಧಗಳನ್ನು ಬೆಳಗ್ಗೆ ತರ್ರಿ, ಅವ್ರನ್ನ ಪ್ರೆಸ್ ಮೀಟಿಗೆ ಕರೀರಿ, ಇವ್ರ ವಿರುದ್ಧ ಈ ರೀತಿಯಾಗಿ ಹೋರಾಟ ಮಾಡಬೇಕು ಹೊರತು ಇವರು ಹಿಂದೂ 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 ಅಂತ ಜನರ ತಲೆ ಹಿಡಿದು ಓಟ್ ಹಾಕಿಸುವಂಥ ಈ ದೇಶನ ಹಾಳು ಮಾಡಲಿಕ್ಕೆ ಮುಂದೆ ಹೊಂಟಿದ್ದಾರೆ ಹೊರತು ಈ ದೇಶನ ರಕ್ಷಣೆ ಮಾಡಬೇಕು, ಕಟ್ಟಬೇಕು, ಪ್ರತಿಯೊಂದು ಪ್ರಜೆಗೆ ಅನ್ನ ಹಾಕ್ಬೇಕನ್ನೋಂಥ ಮನಸ್ಸು ಈ ಬಿ ಜೆ ಪಿಯಲ್ಲಿ ಇಲ್ಲ ಅನ್ನೋದು ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ. ನನ್ನ ಮಕ್ಕಳಿಗೆ ಕೆಟ್ಟ ಮೇಲೆ ಬುದ್ಧಿ ಬರೋದು ಅನ್ನೋದು ಈ ಸುದ್ದಿ ಭಾಷೆನ ಜಾಗೃತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.